ಮುಖ್ಯಮಂತ್ರಿ ಆದ ಬಳಿಕ ಅಧಿಕಾರ ಹಂಚಿಕೆಯ ಮಾತನ್ನ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿದ್ದಾರೆ. ಮೊದಲ ಬಾರಿಗೆ ಅಧಿಕಾರದ ಹಂಚಿಕೆಯ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ಡಿಕೆ. ಹೇಗಾಯ್ತು? ಅಧಿಕಾರಕ್ಕೆ ಬಂದ ಮೇಲೆ ಸಿಎಂ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ವರಿಷ್ಠರು ನನ್ನನ್ನೇ ಸಿಎಂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯನವ್ರಿಗೆ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಅವಕಾಶ ಕೊಡೋಣ ಅಂದಿದ್ರು. ಅಂದು ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂತ ಪಕ್ಷ ಹೇಳಿತ್ತು, ನಾನು ಮಾಡ್ಕೊಂಡಿದ್ದೆ. ಜೊತೆಗೆ ಅಂದು ಇದು ಗುಟ್ಟಾಗಿತ್ತು, ಆದರೆ ಅದನ್ನು ಎಲ್ಲೂ ನಾವು ಮಾತಾಡಲಿಲ್ಲ. ಅಧಿಕಾರ ಹಂಚಿಕೆ ವಿಚಾರ ಮೂರು ಜನರಿಗೆ ಅಷ್ಟೇ ಗೊತ್ತಿತ್ತು ಅನ್ನೋ ಮಾತನ್ನು ಇವತ್ತು ಡಿ ಕೆ ಶಿವಕುಮಾರ್ ಆಡಿದ್ದಾರೆ. ಆದರೆ ಪಕ್ಷ ನನಗೂ ಈ ಅವಕಾಶವನ್ನು ಈಗ ಮಾಡಿಕೊಟ್ಟಿದೆ. ಇನ್ನು ಸಿದ್ದರಾಮಯ್ಯನವ್ರ ಕ್ಯಾಬಿನೆಟಲ್ಲಿ ನನ್ನೂ ಕೂಡ ಹೋಲ್ಡ್ ಮಾಡಲಾಗಿತ್ತು ಅನ್ನೋ ಒಂದು ವಿಷಯವನ್ನು ಕೂಡ ಧರ್ಮಗುರುಗಳ ನಿಯೋಗದ ಮುಂದೆ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದಂತ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ರೆ ಎಲ್ಲ ಯಾರ ಜನ ಇರ್ಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದ್ಮೇಲೆ ಪಕ್ಷ ತೀರ್ಮಾನವನ್ನ ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ನಾನು ಎಲ್ಲಾ ಜಾತಿ ಎಲ್ಲಾ ಧರ್ಮದವ್ರನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ್ದು ನಮ್ಮ ಧರ್ಮ. ಮೂಲ ನಮಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನ ತಪ್ಕೊಂಡಿದೆ, ಇಬ್ರು ಒಟ್ಟಿಗಿದೆ. ಸಲೀಂ ರವರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನೀವು ಸಲೀಂ ಕೇಳಿ ನೋಡಿ. ವಿನಯ್ ಕುಮಾರ್ ಸುರ್ಕೆ, ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದೆವು. ಸಲೀಂ ಅಹಮದ್ ಕೂಡ ನಮ್ಮ ಜೊತೆ ಸ್ಟೂಡೆಂಟ್ ಎಲೆಕ್ಷನ್ ಶೇಷಾಪುರ ಇದ್ದ, ನಾನು SRC ಕಾಲೇಜಲ್ಲಿದ್ದೆ. ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಿದ್ದೆ. ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಇಡೀ ದೊಡ್ಡ ವಿರೋಧ ಇತ್ತು ಅವ್ರಿಗೆ MSc ಮಾಡಬಾರ್ದು ಅಂತ. ನಾನೇ, ಯಾಕೆಂದ್ರೆ 2 ಬಾರಿ ಕರ್ಕೊಂಡೋಗಿ ನಮ್ಮ ಲೀಡರ್ಗಳು ಅಲ್ಲಿ ನಿಲ್ಸಿದ್ರು. ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ಯಾವತ್ತೋ ಲೋಕಸಭೆಗೆ ಹೋಗ್ತಿದ್ದ ಆತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.